ಏನು ಹೇಳ್ತೀರಿ ಬಾಗಲಕೋಟೆ ಪೊಲೀಸ್ ಇಲಾಖೆ ಬಗ್ಗೆ? ತುಂಬ ಧನ್ಯವಾದ ಸರ್. ಮತ್ತೆಲ್ಲ ಜನರಿಗೆ ಅನುಕೂಲ ಆಗಲಿ ಅಂತ ಮಾಡಿದ್ದಾರೆ. ವೀಕ್ಷಕ ಪ್ರಭುಗಳಿಗೆ ನಮಸ್ಕಾರ. ಬಾಗಲಕೋಟೆಯಲ್ಲಿ ITMS ಜಾರಿ ಆದಾಗಿನಿಂದ ಒಂದಿಷ್ಟು ಸ್ಟ್ರಿಕ್ಟ್ ರೂಲ್ಸ್ಗಳು ಜಾರಿಯಲ್ಲಿದೆ. ಸದ್ಯ ದಂಡ ತುಂಬಿಸಿಕೊಳ್ಳುವಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಅಂದರೆ ಸುಮಾರು ಲಕ್ಷಾಂತರ ರೂಪಾಯಿ ದಂಡವನ್ನು ಭರಣ ಮಾಡಿಕೊಳ್ಳಲಾಗಿದೆ. ಸೊ ಬಾಗಲಕೋಟೆ ಪೊಲೀಸರು ಸದ್ಯ ಕಾರ್ಯವೈಖರಿಯನ್ನು ಮೆರಿತಾ ಇದ್ದಾರೆ. ಸದ್ಯ 50% ಇರುವಂತಹ ಅಂದರೆ ನೀವು ದಂಡವನ್ನು ಎಷ್ಟು ತುಂಬ್ತೀರಿ ಅದರ 50% ಭಾಗವನ್ನು ತುಂಬುವಂತಹ ಪ್ರಕ್ರಿಯೆ ಸದ್ಯಕ್ಕೆ 10ನೇ ತಾರೀಕುವರೆಗೂ ಜಾರಿಯಲ್ಲಿದೆ. ಸದ್ಯ ನಾವು ಬಾಗಲಕೋಟೆಯ ಟ್ರಾಫಿಕ್ ಪೊಲೀಸ್ ಠಾಣೆ ಏನಿದೆ ಅದರ ಎದುರುಗಡೆ ಇದ್ದೇವೆ. ಸದ್ಯ ಈ ಒಂದು ಸ್ಥಳ ಏನು ನೋಡ್ತಾ ಇದ್ವಿ ನಾವು, ITMS ದಂಡ ತುಂಬಿಸುವಂತಹ ಸ್ಥಳ ಇದು. ಸದ್ಯ ನಾವಿಲ್ಲಿದ್ದೇವೆ. ಸೊ ಒಳಗಡೆ ಹೋಗಿ ಅಧಿಕಾರಿಗಳನ್ನ ಹಾಗೆ ಈ ದಂಡ ತುಂಬಿಸುವಂತಹ ಪ್ರಕ್ರಿಯೆಯಲ್ಲಿ ಏನು ನಿರತವಾಗಿರ್ತಾರೆ ಅವ್ರನ್ನ ಮಾತನಾಡಿಸ್ತಾ ಹೋಗೋಣ. ಸದ್ಯ ಏನು ಪ್ರಕ್ರಿಯೆ ಇದು, ಯಾವ ರೀತಿ ನಡೀತಾ ಇದೆ. ಸೊ ಇಲ್ಲಿ ಪ್ರಯಾಣಿಕರು ತಮ್ಮ ದಂಡವನ್ನು ತುಂಬುವಂತಹ ಕೆಲಸವನ್ನು ಸಹ ಮಾಡ್ತಾ ಇದ್ದಾರೆ. ಸೊ ಅವ್ರನ್ನೂ ಸಾಧ್ಯವಾದರೆ ಮಾತನಾಡಿಸುವಂತಹ ಪ್ರಯತ್ನವನ್ನು ಮಾಡೋಣ. ಮತ್ತೆಲ್ಲ ಜನರಿಗೆ ಅನುಕೂಲ ಆಗಲಿ ಅಂತ ಮಾಡಿದ್ದಾರೆ ಸರ್. ಅಷ್ಟೇ ಓಕೆ. ಟ್ರಾಫಿಕ್ ಅಂತೂ ರೂಲ್ಸ್ ಅಂತೂ ಸರಿ ಆಗಬೇಕಾ? ಆಯ್ತು, ಅದಕ್ಕೇನಿಲ್ಲ ಸ್ವಲ್ಪ ಭಾಳ ಇದು ಆಗ್ಬಾರ್ದು. ಈಗ 50% ರೂಲ್ಸ್ ಮಾಡಿದ್ದಾರೆ ಅಂದರೆ ಒಳ್ಳೇದಾಗಲಿ ಅಂತೇಳಿ, ಅಂದರೆ ಬೇಗ ಬೇಗ ತುಂಬಲಿ ಜನ ಅನ್ನೋ ಅದಂತೂ ಇದು ಭಾಳ ಒಳ್ಳೆಯದು ಹಾಂ ಸರ್. ನಮ್ಗೆ ಭಾಳ ಯಾಕಂತಂದರೆ ಈಗ ನಾವು ಟ್ರಾಫಿಕ್ ನಿಯಮಗಳನ್ನ ಉಲ್ಲಂಘನೆ ಮಾಡಿ ಹೋಗ್ತೀವಿ. ಸೊ ಹೀಗಾಗಿ ಹೋದಾಗ ಆ ಒಂದು ಫೈನ್ ಈಗ ಸುಮಾರು 50% ಮಾಡಿ ರಿಯಾಯಿತಿ ದರದೊಳಗೆ ಮಾಡಿದ್ದಾರೆ. ಅದು ತುಂಬ ಒಳ್ಳೆಯದು ಸರ್. ಅದು ಯಾಕಂದ್ರೆ 50% ಅಂದ್ರೆ ತುಂಬ ಖುಷಿ ಆಗುತ್ತೆ ಸರ್. ತುಂಬವರೆಗೆ ಅನುಕೂಲ ಆಗ್ತದೆ. ಹಾಂ ಸರ್. ಓಕೆ ಓಕೆ ಸರ್. ಏನು ಹೇಳ್ತೀರಿ ಬಾಗಲಕೋಟೆ ಪೊಲೀಸ್ ಇಲಾಖೆ ಬಗ್ಗೆ? ತುಂಬ ಧನ್ಯವಾದ ಸರ್. ಹೇಳ್ತೀರಿ. ಓಕೆ ಸರ್. ಥ್ಯಾಂಕ್ ಯು.